ಹಾಯ್ ಫ್ರೆಂಡ್ಸ್, ನೋಡಿ ಹೆಸರು ಕಾಳು ಪಲ್ಯ ಮಾಡ್ತಾ ಇದ್ದಾರೆ ಇವತ್ತು ಖಾನಾವಳಿಲಿ. ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿದ್ದಾರೆ ಒಗ್ಗರಣೆಗೆ. ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಇವರು. ಖುಷಿ ಅನಿಸುತ್ತೆ ಫ್ರೆಂಡ್ಸ್. ಎಲ್ಲ ಮಸಾಲೆ ಹಾಕ್ತೇನೆ. ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ ಈರುಳ್ಳಿನ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇದು ಹಸಿ ಖಾರದ ಹೆಸರು ಕಾಳು ಪಲ್ಯ. ಇದು ಹಸಿ ಖಾರ ಅಂದರೆ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ಇದನ್ನು ಒಣ ಖಾರ ಅಂದರೆ ಖಾರದ ಪುಡಿ ಹಾಕಿ ಮಾಡ್ತಾರೆ ಫ್ರೆಂಡ್ಸ್. ಟೇಸ್ಟು ಎರಡು ಡಿಫ್ರೆಂಟಾಗಿರುತ್ತೆ. ಈಗ ನೋಡಿರಿ, ಹಸಿ ವಾಸನೆ ಹೋಗೋದಕ್ಕೆ ಉಪ್ಪು ಹಾಕ್ತಾ ಇದ್ದಾರೆ. ಸ್ವಲ್ಪ ಹಸಿ ವಾಸನೆ ಕಡಿಮೆ ಆಗುತ್ತೆ, ಈರುಳ್ಳಿ ಬೇಗ ಬೇಯ್ತವೆ ಮತ್ತು ಉಪ್ಪು ಹಾಕ್ತಾರೆ. ಅವ್ರನ್ನ ನೋಡಿ ಫ್ರೆಂಡ್ಸ್, ನಾನು ಅಡುಗೆ ಮಾಡ್ತಾ ಇರೋದು. ಈಗ ಹಸಿ ವಾಸನೆ ಹೋಗುತ್ತೆ. ನಾನು ಮುಂಚೆ ಫ್ರೆಂಡ್ಸ್ ಹಾಗೆ ಮಾಡ್ತಿದ್ದೆ, ಎಣ್ಣೆ ಒಳಗೆ ಈರುಳ್ಳಿ ಬೇಯೋವರೆಗೂ ಸುಮ್ಮನಿರ್ತಿದ್ದೆ. ಇವ್ರನ್ನ ನೋಡಿ ನಾನು ಅದನ್ನೇ ಕಲ್ತಿದ್ದೀನಿ. ಬೇಗ ಈರುಳ್ಳಿ ಬಾಡುತ್ತೆ ಎಣ್ಣೆ ಒಳಗೆ. ಈಗ ಗರಂ ಮಸಾಲ ಹಾಕ್ತಾ ಇದ್ದಾರೆ, ಹೋಮ್ ಮೇಡ್ ಗರಂ ಮಸಾಲ. ಎಲ್ಲ ಮಿಕ್ಸ್ ಮಸಾಲ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಏನೇ ಫುಡ್ ಪ್ರಿಪೇರ್ ಮಾಡಿದ್ರು ಫ್ರೆಂಡ್ಸ್, ಎಲ್ಲ ಆರ್ಗ್ಯಾನಿಕ್ ಫುಡ್ಡು, ಎಲ್ಲ ಮನೆಯಲ್ಲೇ ಮಾಡ್ತಾರೆ ಫ್ರೆಂಡ್ ಅವರು. ಯಾವುದೂ ಅಂಗಡಿಯಿಂದ ತರಲ್ಲ. ಉಪ್ಪು ಅಂತ ತರ್ತಾರೆ ನೋಡ್ರಿ. ಈಗ ಅರಿಶಿನ ಹಾಕ್ತಾ ಇದ್ದಾರೆ. ಸಂಗಮೇಶ್ವರ ಖಾನಾವಳಿ ಸ್ಪೆಷಲ್ ಇದು. ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇದು ಪಲ್ಯ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತುಬಿಟ್ಟಿದ್ದಾರೆ ಫ್ರೆಂಡ್ಸ್. ಈಗ ಹಾಕ್ತಾ ಇದ್ದಾರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರು. ನನ್ನ ಜೊತೆ ಮಾತಾಡ್ತಾ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಮರ್ತಿದ್ದಾರೆ ಫ್ರೆಂಡ್ಸ್. ಈಗ ಚಿಲ್ಲಿ ಪೇಸ್ಟ್ ಹಾಕ್ತಿದ್ದಾರೆ. ಹಸಿಮೆಣಸಿನ್ಕಾಯಿ ಪೇಸ್ಟು 2 ಸ್ಪೂನ್ ಹಾಕಿದ್ದಾರೆ. ಹೊಟ್ಟೆ ಉರಿ ಬರುತ್ತೆ ಅಂದು ಫ್ರೆಂಡ್ಸ್ ಅವರು ಹಸಿ ಖಾರ ಸ್ವಲ್ಪ ಕಡಿಮೆ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಈಗ ಟೊಮೊಟೊ ಹಾಕ್ತಾ ಇದ್ದಾರೆ. ಟೊಮೊಟೊ ನೋಡಿ ಫ್ರೆಂಡ್ಸ್, ಒಂದು 5 ಟೊಮೊಟೊ ಹಾಕಿದ್ದಾರೆ. ಒಂದು 80 ಜನ ಊಟಕ್ಕೆ ಪಲ್ಯ ಮಾಡ್ತಾ ಇರೋದು ಫ್ರೆಂಡ್ಸ್ ಇದು. ಈಗ ಹುಣಸೆ ರಸ ಹಾಕ್ತಾರೆ. ಹುಣಸೆ ರಸ ಇಲ್ಲದೆ ಯಾವ ಅಡುಗೆನೂ ಮಾಡಲ್ಲ ಫ್ರೆಂಡ್ಸ್ ಇವರು. ಹಾಗಾಗಿನೇ ತುಂಬ ಟೇಸ್ಟ್ ಕೊಡುತ್ತೆ ಅಡುಗೆ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅವರು ಒಂಚೂರು, ಹಸಿ ವಾಸನೆ ಅಲ್ಲ ಫ್ರೆಂಡ್ಸ್, ಟೊಮೊಟೊ ಎಲ್ಲ ಒಂಚೂರು ಫ್ರೈ ಆಗಲಿ ಅನ್ನೋದಕ್ಕೆ, ಬೇಯಲಿ ಅನ್ನೋದಕ್ಕೆ ನೀರು ಹಾಕ್ತಿದ್ದಾರೆ. ಅದು ನೋಡಿ ಈಗ ಎಷ್ಟು ಚೆನ್ನಾಗಿ ಎಲ್ಲ ಕುದ್ದು ನೀರಿನಂಶ ಎಲ್ಲ ಕಳೆದು ಎಣ್ಣೆ ಬಿಟ್ಕೊಳ್ಳುತ್ತದು. ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದಾರೆ. ಅವ್ರು ಬೆಲ್ಲ ಹಾಕ್ತೆ, ಹುಣಸೆ ಹುಳಿ ಹಾಕ್ತೆ ಯಾವ ಅಡುಗೆನೂ ಮಾಡಲ್ಲ ಫ್ರೆಂಡ್ಸ್ ಅವರು. ತುಂಬ ರುಚಿ ಕೊಡುತ್ತೆ ಬೆಲ್ಲ. ಒಂದೊಂದು ಚಿಟಿಗೆ ಹಾಕ್ತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಚಿಕನ್ನ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ ಕಾಳು ಆಡ್ ಮಾಡ್ತಾರೆ, ಬೇಯಿಸಿರೋ ಕಾಳು ಹಾಕ್ತಾರೆ. ಈಗ ಅದಕ್ಕೆ ಆಲ್ರೆಡಿ ಹೆಸರು ಕಾಳು ಬೇಯಿಸಿ ಇಟ್ಕೊಂಡಿರ್ತಾರೆ ನೋಡಿ. ಸಪ್ಪೆಸರು ಸಮೇತ ಹಾಕ್ತಾರೆ ಅವ್ರು. ಸಪ್ಪೆಸರು ತೆಗಿಯಲ್ಲ ಫ್ರೆಂಡ್ ಅವರು. ಅದೇ ರುಚಿ ಕೊಡೋದು.
ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡ್ತಿದ್ರೆ ತಿಂತಾನೆ ಹಾಕ್ಕೊಂಡು ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿದೆ. ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕೈ ಆಡ್ತಿದ್ದಾರೆ ಅಲ್ಲಿ ಹತ್ರದಿಂದ ನೋಡಿ, ಏನು ಚೆನ್ನಾಗಿ ಬ್ರೀನ್ ಕಾಣಿಸ್ತಾ ಇದೆ ನೋಡಿ. ನಾಟಿ ಸ್ಟೈಲು ನೋಡಿ ಫ್ರೆಂಡ್ಸ್. ಹುಚ್ಚಳ ಪುಡಿ ಒಂದೊಂದು ಡಬ್ಬ ಇಟ್ಕೊಂಡಿರ್ತಾರೆ, 5 ಲೀಟ್ರ್ ಡಬ್ಬ ಇದು. ಈಗ ಅದಕ್ಕೆ 2 ಸ್ಪೂನ್ ಹುಚ್ಚಳ ಪುಡಿ ಹಾಕ್ತಿದ್ದಾರೆ. ತೆಂಗಿನಕಾಯಿ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಇವರು ತುಂಬ ರುಚಿಕಟ್ಟಾಗಿ ಅಡುಗೆ ಮಾಡ್ತಾರೆ. ಮೊಟ್ಟೆ ತೆಂಗಿನಕಾಯಿ ಬಳಸಲ್ಲ ಅಡುಗೆಗೆ. ಒಂದು ದಿನಕ್ಕೆ 250-300 ಊಟ ಹೋಗ್ತವೆ ಫ್ರೆಂಡ್ಸ್, ಒಂದು ಟೈಮ್ಗೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 2 ಟೈಮು ಇವರು ಅಡುಗೆ ಮಾಡೋದು. ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಫ್ರೆಂಡ್ಸ್. ಆರ್ಡ್ರ್ ತುಂಬ ಇರುತ್ತೆ ಫ್ರೆಂಡ್ಸ್ ಇವರಿಗೆ. ಆರ್ಡ್ರ್ ಇರೋಂಥ ಟೈಮಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಆಳುಗಳನ್ನ ಇಟ್ಕೊಂಡಿರ್ತಾರೆ. ಇದನ್ನ ಹಾಕ್ಬೇಕು, ಕೊತ್ತಂಬರಿ ಸೊಪ್ಪು. ನೋಡಿ ಫ್ರೆಂಡ್ಸ್, ಫೈನಲ್ ಆಯಿತು ಪಲ್ಯ. ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು, ಕೆಳಗಿಡಿಸ್ತಾರೆ. ಇನ್ನು ಸ್ಕಿಪ್ ಮಾಡಿ ಬಂದ್ ಮಾಡ್ತೀನಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ಮುಗೀತು ಫ್ರೆಂಡ್ಸ್, ಪಲ್ಯ ತುಂಬ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಟೇಸ್ಟಿ ಇದೆ. ಒಂದು ಸಲ ನಿಮ್ಮ ಮನೆಗೆ ಟ್ರೈ ಮಾಡ್ಕೊಂಡು ನೋಡಿ, ಖಾನಾವಳಿಗೆ ವಿಸಿಟ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.